ಗೈಸ್ ಮತ್ತೆ ಮೀನು ತಗೋತಿದೀವಿ ನಾವು ಇವತ್ತು ತವಾ ಫ್ರೈ ಮಾಡೋಣ ಅಂತ ಬನ್ನಿ. ನಾವು ಮತ್ತೆ ಇವ್ರ ಹತ್ರನೇ ಮೀನು ತಗೋತಿದೀವಿ. ನಾವು ಯಾವ್ದು ಜಿಲೇಬಿನಾ? ಮರ್ಗಲ್ ಜಿಲೇಬಿ ಮೀನು ತಗೋತಾ ಇದೀವಿ ನಾವು ತವಾ ಫ್ರೈ ಮಾಡೋಕ್ಕೆ. ತವಾ ಫ್ರೈ ಮಾಡೋದು ಫುಲ್ ವಿಡಿಯೋ ತೋರಿಸ್ತೀವಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ನಾವು ಇವಾಗ ಫಿಶ್ ಕ್ಲೀನ್ ಮಾಡಕ್ಕೆ ಬಂದಿದ್ದೀವಿ. ನಮ್ಮ ಡ್ಯಾಡಿ ಅವರು ಕ್ಲೀನ್ ಮಾಡ್ತಾರೆ, ಬನ್ನಿ. ನೋಡಿ ಡಿಫ್ರೆಂಟ್ ಆಗಿದೆ ನೋಡಿ ಗೈಸ್. ಇಲ್ಲಿ ಗ್ರೀನು ಒಂಥರ ಸ್ಕೈ ಬ್ಲೂ. ನಾನು ಇವತ್ತೇ ಫಸ್ಟ್ ಈ ಥರ ನೋಡ್ತಿರೋದು. ನೋಡಿ ಹಿಂಗೆ ಕ್ಲೀನ್ ಮಾಡಿ ಪೈಪಲ್ಲಿ ನೀರು ಬರ್ತಿದೆ ಹಿಡಿದು ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಫಿಶ್ ತವಾ ಫ್ರೈಗೆ ಮಸಾಲೆ ಮಾಡ್ಕೊತಾ ಇದ್ದಾನೆ. ಕಾರ್ನ್ಫ್ಲೋರ್ ಹಾಕೋತಾ ಇದ್ದಾರೆ. ಇದರಿಂದ ಅರಿಶಿನ ಪುಡಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾ ಇದ್ದಾರೆ. ಕಂತ ಇದ್ದಾನೆ. ಇಲ್ಲಿ ರೆಡಿಯಾಗಿಟ್ಟಿದ್ದಾರೆ. ಮಾಡ್ಕೋಬೇಕು. ಮಸಾಲೆ ರೆಡಿ ಆಗಿದೆ ಗೈಸ್. ಬನ್ನಿ ಈಗ ಫಿಶ್ ಮೇಲೆ ಹಾಕೋಣ. ಒಳಗೆಲ್ಲ ಇದು ಮಾಡಬೇಕು, ಹೋಗ್ಬೇಕಲ್ಲ ಫಿಶ್ ಒಳಗಡೆ ಎಲ್ಲ ಸ್ವಲ್ಪ ಖಾರ ಹಾಕಬೇಕು. ಇಷ್ಟು 8 ಫಿಶ್ ತಗೊಂಡಿದ್ವಿ. ಜಿಲೇಬಿ ಫಿಶ್ ನೋಡೋಣ ಹೆಂಗಿರುತ್ತೆ ಟೇಸ್ಟ್. ಫಿಶ್ಗೆ ಹಾಕ್ತಾ ಇದ್ದಾರೆ, ಖಾರ ಎಲ್ಲ ಹಚ್ತಾ ಇದ್ದಾರೆ. ಮಸಾಲ ಸಕ್ಕತ್ತಾಗಿದೆ ಅಲ್ಲ? ರೆಡಿ ಆಯ್ತಾ? ಎಷ್ಟು ಫಿಶು? 1 2 3 4 5 6 7 8 ಅಲ್ಲ? ವಾವ್, ಸೂಪರ್, ಸಖತ್ತಾಗಿ ಕಾಣ್ತದೆ ಗೈಸ್. ಇದನ್ನ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡೋಣ. ಮುಡ್ಚೋದು ಮಾಡಿ ಹೇಳ್ತೀನಿ. ಫೋಲ್ಡ್ ಮಾಡ್ತಾ ಇದ್ದಾರೆ ಅಂದರೆ ಸಖತ್ತಾಗಿ ಫೋಲ್ಡ್ ಮಾಡಿದ್ರು. ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋದಕ್ಕಂತ ಇಟ್ಟಿದ್ದ ಫಿಶ್ನ ಇವಾಗ ತಗೊಂಡು ಹೋಗಿ ತೋಟದಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋಣ. ತವಾ ಫ್ರೈ ಬನ್ನಿ. ಐಟಮ್ಸ್ ತಗೊಂಡಿದ್ದೀವಿ. ನಿಧಾನ ಇಳಿಸೋ, ಆಮೇಲೆ ತೆಗಿಯೋಣ. ಕೆಳಗೆ ಬೀಳುತ್ತೆ. ಹೇಗೆ ಮ್ಯಾರಿನೇಟ್ ಆಗಿದೆ ನೋಡಿ. ಆಯ್ತು, ನಾವು ಇವಾಗ ತೋಟದಲ್ಲಿ ಫಿಶ್ ತವಾ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಿದೀವಿ. ಬನ್ನಿ ನೋಡೋಣ ಹೇಗಿರುತ್ತಂತೆ. ಹಂಗೆ ಕಟ್ಬೇಕಪ್ಪ, ಒಂದ್ಸಲ ಹೆವಿ ಗಾಳಿ ಇದೆ, ಅದಕ್ಕೆ ಈ ಕೃಷಿ ಹೊಂಡದೊಳಗಡೆ ಹೋಗ್ಬಿಟ್ಟು ಮಾಡೋಣ. ಅಲ್ಲಿ ಗಾಳಿ ಬರಲ್ಲ, ಒಲೆ ಕೆಡಲ್ಲ ಅಂತ ಪ್ಲಾನ್ ಮಾಡಿದೀವಿ. ಬನ್ನಿ. ಈಗ ನಾವು ಸೌದೆ ಹುಡ್ಕೋತಾ ಇದ್ದೀವಿ ಪಟ. ನಮ್ಮ ಅಣ್ಣ ಸೌದೆ ತೆಗಿತಾ ಇದ್ದಾನೆ. ಇವರು ಎಲ್ಲ ಗಾಯತ್ರಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಸೌದೆ ಹುಡ್ಕೋದಕ್ಕೆ. ಎಸ್ ಗಾಯ್ಸ್, ನೀವು ಕಷ್ಟಪಡಿ ಗಾಯ್ಸ್. ನಾವು ಕಷ್ಟಪಡಲ್ಲ, ತಿನ್ನಲ್ಲ ಇವತ್ತು ಗಾಯ್ಸ್. ಇವಳು ತಿನ್ನಲ್ಲ, ಬರಬೇಡ ಆದ್ರೂ ಬಂದಿದ್ದಾಳೆ ಗಾಯ್ಸ್. ಇಲ್ಲಿ ಒಂದು 2-3 ಕಲ್ಲಿದ್ದಾವೆ. ಇದೆಲ್ಲ ಈಗ ಒಲೆ ಮಾಡಬೇಕು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಈಗ ಇಲ್ಲಿ ಒಲೆನ ಊಡ್ತಾ ಇದ್ದೀವಿ ನಾವು. ಇಲ್ಲೆಲ್ಲ ಮಾಡ್ತಿರೋದು ನಮ್ಮ ಮಾವನೇ, ಇವರು ವಿಡಿಯೋ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲ ನಾವು ಮಾಡಿದ್ದೀವಿ. ನಮ್ಮ ಮನೆ ಕ್ಯಾಮ್ರಾಮ್ಯಾನ್ ಜಗನ್ನು ಸಿಕ್ಕಿ. ಕ್ಯಾಮ್ರಾಮ್ಯಾನ್ ನೋಡಿ ಹೊಸಬ್ರು ಮುಸ್ತಫಾ ಅಂತ. ಪಟ ಹಾಕಿ ಬ್ರೋ. ಕಲ್ಲೇನೋ ಇಟ್ಟಾಯ್ತು. ಇವಾಗ ಯಾವ ಕಡೆಯಿಂದ ಒಲೆ ಹಚ್ಚೋದು ಶಿವಣ್ಣ? ಗಾಳಿ ಯಾವ ಕಡೆಯಿಂದ ಕಡಿಮೆ ಬರುತ್ತೆ? ಸೌದಿನ ಪಾಪ ಎಷ್ಟು ಕಷ್ಟಪಟ್ಟು ಗಾಯತ್ರಿ ಅವರು ಸೌದಿನ ಗುಡ್ಡಿ ಮಾಡ್ತಿದ್ದಾರೆ ಅಂದರೆ ನೋಡಿ ಗೈಸ್. ಹೊಡಿರಿ ಚಪ್ಪಾಳೆ ಇವ್ರಿಗೊಂದು ಕ್ಲಾಪ್ ಸಾಕಮ್ಮ. ಒಬ್ರು ಅವರು ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಕೆಳಗಡೆ ಕಲ್ಲನ್ನು ಕೊಟ್ಟು ಹೈಟ್ ಮಾಡಿ ಇವ್ರಿಗೂ ಒಂದು ಬರಲಿ ಚಪ್ಪಾಳೆ, ಜೋರಾದ ಚಪ್ಪಾಳೆ. ನೀರು ಹಾಕಿ ಟ್ರಯಲ್ ಮಾಡಿ ನೋಡ್ತಿದ್ದೀವಿ ನಾವು ಫಸ್ಟ್. ವಾಯ್ ಆಯಿಲ್ ಹಾಕಿದ್ರೆ ನಿಲ್ಲುತ್ತಾ ಅಂತ. ಇವಾಗ ತುಂಬ ಕಷ್ಟ ಜೀವಿ ಇವತ್ತು ಕಷ್ಟಪಡ್ತಿದ್ದಾರೆ ನಮ್ಮ ಜೊತೆ.
ಕಾರಲ್ಲಿ ನಮ್ಮ ಜೊತೆ ಇದ್ದಾರೆ ಶೆಫ್ ಶಿವಪ್ರಸಾದ್ ಅವರು ಪ್ರತಿನಿಧಿ. ಓ ಮೈ ಅಲ್ಲ ಶಿವಪ್ರಸಾದ್ ಸದಸ್ಯರು ಮತ್ತು ಉಪಾಧ್ಯಕ್ಷರು, ಅಧ್ಯಕ್ಷರು, ಇವರು ಅಧ್ಯಕ್ಷರು. ತೆಗಿ ಗಿಡವ ಸಹಾಯ ಎಲ್ಲ ಹಿಂಗೆ ಇರಲಿ. ಹಿಡ್ಕ ಬೈಲಿ ಇಲ್ಲಿ ಹಿಡ್ಕ. ಒಲೆನ ರೆಡಿ ಮಾಡ್ಕೊತಾ ಇದ್ದೀವಿ ಗಾಯ್ಸ್. ಏನ್ ಮಾಡೋಣ ಬಡವರು ಮಿಡಲ್ ಕ್ಲಾಸ್. ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ. ಬೆಂಕಿ ಪಟ್ಟಣ ನೀವು ಕಡಿಮೆ ಇದ್ರಲ್ಲ. ಇನ್ನೊಂದು ಇದೆ ಮಿಸ್ಟರ್. ಅಲ್ಲಿ ಹತ್ಕಂತು ನಮ್ಮ ಒಲೆ ಹತ್ಕಂತು ಬರ್ಲಿ. 300 ಅಡಿ ಆರ್ತು 600 ಅಡಿ ಆರ್ತು ಅದ್ ಮಾಡೋ ಆರ್ತು ಗಾಯತ್ರಿ ಅವರು ಎದ್ದು ಓಡ್ತಿದ್ದಾರೆ. ಅವರು ಆಯಿಲ್ ಹಾಕ್ತಾ ಇದ್ದಾರೆ ಗೈಸ್. ಕೈ ನೀರಕ್ಕೆ ನಾನು ಹಾಕ್ತೀನಿ. ಮನೆಗೂ ತಗೊಂಡು ಹೋಗೋಣ, ತಿನ್ನೋಕ್ಕಾಗಲ್ಲ ಅಷ್ಟು. ಇದೇನು ಮೀನ್ ಮೇಲೆಲ್ಲ ನೀರು ಬೆಂಕಿ ಮೀನು ಸಾಕಲ್ಲ ಮನಸ್ಸಿಗೆ. ಬರ್ಲಿ 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 ಬರ್ಲಿ. ನಮ್ಮ ಶೆಫ್ ಅವರು ಸೇರ್ಕೊಂಡು ಎಂತ ಒಳ್ಳೆ ತವಾ ಫ್ರೈ ಮಾಡ್ತಿದ್ದಾರೆ. ಟೇಸ್ಟ್ ಹೆಂಗಿರುತ್ತೆ, ಬಾಯಲ್ಲಿ ನೀರು ಬರ್ತಾ ಇದೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹೆಚ್ಕೊತಿದ್ದಾರೆ ಗಾಯತ್ರಿ ಅವರು. ಈ ಕಡೆ ತವಾ ಫ್ರೈ ಬೆಂಕಿ ಬೆಂಕಿ ಆಗ್ತಿದೆ. ತವಾ ಫ್ರೈ ಹೆಸರು ಬೆಂಕಿ ತವಾ. ನಮ್ಮ ತವಾ ಫ್ರೈ ಹೇಗೆ ರೆಡಿ ಆಗಿದೆ, ಘಮ 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 ಅಂತ. ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ. ಚಿಕನ್ ತರನೇ ಇರುತ್ತಾ? ಅದನ್ನ ಆಮ್ಲೆಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದೀವಿ. ಅದೇನು ಆಫ್ ಆಯಿಲ್ ಮಾಡ್ತೀರ? ಬೇಯಬೇಕು. ಟೋಟಲ್ ಆಗಿ ನಾವು 8 ತವಾ ಫ್ರೈ ಮಾಡಿದ್ದೀವಿ. ನೀರು ಬರ್ತೈತೆ. ತುಂಬಾ ಕಷ್ಟಪಟ್ಟಿರೋದು ಅಂದ್ರೆ ಎಲ್ಲರೂ ಕ್ಲಾಪ್ ಮಾಡಿ. ಹೆಂಗೈತಿದು? ದಿವಸ ನಾವೀಗ ಖಾರ ಪುಡಿ ಯಾಕೆ ಕಟ್ಟಿದ್ರಲ್ಲ ಖಾರ. ಕಾಮೆಂಟಲ್ಲಿ ಅವ್ರು ಹಾಕಿದ್ರು ನಾವು ಇದು ಆಫ್ ಆಯಿಲ್ ಇಷ್ಟೇ, ಮುಚ್ಚಂಗಿಲ್ಲ. ಕೈ ತೆಗಿ. ಸೂಪರ್ ಆಗಿತ್ತು. ಪ್ಲಸ್ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.